ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎಲೈ ಪಾಪರಹಿತನೇ, ಹಿಂದೆ ನನ್ನಿಂದಲೇ ಹೇಳಲ್ಪಟ್ಟ 2 ಮಾರ್ಗಗಳು ಲೋಕದಲ್ಲಿವೆ. ಸಾಂಖ್ಯರಿಗೆ ಜ್ಞಾನ ಮಾರ್ಗ ಮತ್ತು ಯೋಗಿಗಳಿಗೆ ಕರ್ಮ ಮಾರ್ಗ. ಅರ್ಜುನನ ಸಂಶಯ ನಿವಾರಣೆ ಮಾಡಲು ಭಗವಂತ ತನ್ನ ಮಾತನ್ನು ಆರಂಭಿಸಿದ್ದಾನೆ. ಈ ಹಿಂದೆ ತಾನು ಹೇಳಿದ 2 ಮಾರ್ಗಗಳನ್ನು ಈಗಾಗಲೇ ಜನ ಅನುಸರಿಸುತ್ತಿರುವುದನ್ನು ನೆನಪಿಸುತ್ತಿದ್ದಾನೆ. ಜ್ಞಾನದ ಮೂಲಕ ತನ್ನನ್ನು ಅರಿತು ಸಮತ್ವವನ್ನು ಸಾಧಿಸಿ ಬದುಕುವವರಿಗೆ ಸಾಂಖ್ಯಯೋಗ, ಸಮತ್ವವನ್ನು ಸಾಧಿಸಿದ ವ್ಯಕ್ತಿಗಳಿಗೆ ಯೋಗಿಗಳು ಎಂದು ಹೇಳುವುದು. ಅಂದರೆ ಜ್ಞಾನಿಗಳಿಗೆ ಕರ್ಮಯೋಗ. ಮನುಷ್ಯ ಇಂದಿನ ವಾಣಿಜ್ಯ ಸಂಸ್ಥೆಯ ಅಥವಾ ಕಾರ್ಖಾನೆಗಳ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದರೆ ಈ ದ್ವಂದ್ವದಿಂದ ಪಾರಾಗಬಹುದು. ಇಂದಿನ ಬೃಹತ್ ವಾಣಿಜ್ಯ ಸಂಸ್ಥೆಯಲ್ಲಾಗಲಿ ಅಥವಾ ಕಾರ್ಖಾನೆಗಳಲ್ಲಾಗಲಿ ಬಹಳಷ್ಟು ವಿಭಾಗವನ್ನು ನೋಡಬಹುದು. ಉತ್ತಮ ಜ್ಞಾನಿಯಾಗಿ ಸಮಾಧಾನದಿಂದ ಎಲ್ಲವನ್ನೂ ನಿರ್ವಹಣೆ ಮಾಡುವಂತಹ ಶಕ್ತಿ ಉಳ್ಳಂತಹವನನ್ನು ಅತಿ ಎತ್ತರದ ವ್ಯವಸ್ಥಾಪಕ ಹುದ್ದೆಗೆ ಆಯ್ಕೆ ಮಾಡಿಕೊಂಡರೆ, ಯಾವುದೇ ರೀತಿಯ ಜ್ಞಾನವಿಲ್ಲದೆ ಹೇಳಿದ್ದನ್ನಷ್ಟೇ ಮಾಡುವ ವ್ಯಕ್ತಿಗಳನ್ನು ಅತಿ ಕೆಳಸ್ತರದಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಂದ ಕೆಲಸ ಮಾಡಿಸಲಾಗುತ್ತದೆ. ಅತಿ ಎತ್ತರದಲ್ಲಿ ವ್ಯವಸ್ಥಾಪಕ ಹುದ್ದೆ ನಿರ್ವಹಿಸುವ ವ್ಯಕ್ತಿಗೆ ದೈಹಿಕವಾದ ಯಾವುದೇ ಕೆಲಸ ಕಾರ್ಯಗಳು ಬಹಳ ಕಡಿಮೆ. ಆದರೆ ಕೆಳಸ್ತರಗಳಲ್ಲಿ ಕೆಲಸ ಮಾಡುವ ಎಲ್ಲ ವ್ಯಕ್ತಿಗಳೂ ಕೂಡ ತಮ್ಮ ದೇಹವನ್ನು ದಂಡಿಸಿ ಕೆಲಸ ಮಾಡಬೇಕಾಗುತ್ತದೆ. ಅಂದಾಗ ಜ್ಞಾನಿಯು ಆತನು ಸ್ವತಃ ದೈಹಿಕವಾಗಿ ಯಾವುದೇ ಕೆಲಸವನ್ನು ಮಾಡದಿದ್ದರೂ ಅವನ ನೇತೃತ್ವದಲ್ಲಿ ಎಲ್ಲವೂ ನಡೆಯುತ್ತದೆ ಹೊರತು ಇತರರು ಇದ್ದರೂ ಜ್ಞಾನಿ ಒಬ್ಬನು ಇಲ್ಲ ಎಂದಾದರೆ ಅಲ್ಲಿಯ ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುವುದು ನಿಶ್ಚಿತ. ಈ ಕಾರಣದಿಂದ ಮನುಷ್ಯ ಈ ಪ್ರಪಂಚದಲ್ಲಿ ಬಾಳಲು ಬೇಕಾದ ದೈಹಿಕ ಶಕ್ತಿ ಹೊಂದಿದ್ದರೂ ಸಹ ಆತನಿಗೆ ಈ ಜಗತ್ತಿಗನುಗುಣವಾಗಿ ಕೆಲಸ ಮಾಡಲು ಒಂದಿಷ್ಟು ಜ್ಞಾನದ ಅವಶ್ಯಕತೆ ಇದೆ. ಈ ಭೂಮಿಯಲ್ಲಿ ಬದುಕಲು ಅವಶ್ಯಕ ಕರ್ಮ ಮಾಡಲು ಮೊದಲು ಜ್ಞಾನ ಪಡೆದು ಬದುಕನ್ನು ನಿಭಾಯಿಸುವ ಜ್ಞಾನ ಬಂದಾದ ಮೇಲೆ ಆತ ಬೇರೆ ಏನನ್ನೂ ಮಾಡುವುದು ಬೇಡ. ಆದರೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಿಸಿದರೆ ಸಾಕು. ಸಾಂಖ್ಯರು ತಮ್ಮ ಜ್ಞಾನ ಮಾರ್ಗದಿಂದಲೇ ಗುರಿ ತಲುಪಿದರೆ, ಯೋಗಿಗಳು ಅರ್ಥಾತ್ ತನ್ನನ್ನು ಅರಿತುಕೊಂಡು ತನ್ನ ಇತಿಮಿತಿ ಅರಿತು ಮನಸ್ಸಿನಲ್ಲಿ ಯಾವುದೇ ದ್ವಂದ್ವ ಇಲ್ಲದವರೂ ಮಾಡುವ ಕರ್ತವ್ಯದಲ್ಲಿ ಶ್ರದ್ಧೆ ಇರಿಸಿದರೆ ಸಾಕು. ಅವರಿಗೆ ಮಾಡುವ ಕರ್ಮದಿಂದಲೇ ಯಶಸ್ಸು ದೊರೆಯುವುದು ನಿಶ್ಚಿತ. ಜ್ಞಾನ ಪಡೆದ ನಂತರವಷ್ಟೇ ಯೋಗಿಗಳು ಆಗಲು ಸಾಧ್ಯ. ಅಂದಾಗ ಮೊದಲು ವಿದ್ಯಾರ್ಜನೆ, ನಂತರ ಕೆಲಸ. ಹರಿ ಓಂ.